ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಂಕಾಪುರವನ್ನ ತಾಲೂಕು ಕೇಂದ್ರವಾಗಿಸುವ ಬಹುದಿನಗಳ ಕನಸು ನನಸಾಗಲು ಪ್ರತಿ ಗ್ರಾಮಗಳ ಜನ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸಬೇಕು ಎಂದು ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆದ ಎಕೆ ಆದವಾನಿಮಠ ಹೇಳಿಕೆ ಕೋರಿದ್ದಾರೆ. ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದ ಶ್ರೀ ಫಕ್ಕೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ದಿನಾಂಕ 2/8/2025 ನಡೆದ ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿ ಸಭೆಯಲ್ಲಿ ಮಾತನಾಡಿದರು. 1961ರವರೆಗೆ ತಾಲೂಕಿನ ಕೇಂದ್ರವಾಗಿದ್ದು ಬಂಕಾಪುರ ಪಟ್ಟಣ ಮತ್ತೆ ತಾಲೂಕು ಆಗಬೇಕು ಅಂತ ಪ್ರತಿಯೊಬ್ಬರ ನಾಗರಿಕರ ಹಕ್ಕಾಗಿದೆ. ಇದಕ್ಕಾಗಿ ವಿವಿಧ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದೆ ಎಂದಿದ್ದಾರೆ. ಹೇಳಿದ ಉಪಚುನಾವಣೆಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಸತೀಶ್ ಜಾರಕಿಹೊಳಿ ಅವರು ತಾಲೂಕಿನ ರಚಿಸುವ ಭರವಸೆ ಕೊಟ್ಟಿದ್ದರು. ರಾಜ್ಯದಲ್ಲಿ ಹೊಸ ಜಿಲ್ಲೆ ಮತ್ತು ಹೊಸ ತಾಲೂಕುಗಳ ಕೇಂದ್ರಗಳ ರಚನೆ ಡಿಸೆಂಬರ್ 31ರ ಒಳಗೆ ಗಡುವು ನೀಡಲಾಗಿದೆ ಎಂದು ತಿಳಿಸಿದರು. ಹಾಗೂ ನಿಗದಿತ ಅವಧಿಯಲ್ಲಿ ಶಾಸಕರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು ಅವಶ್ಯಕವಾಗಿದೆ. ಡಿಸೆಂಬರ್ ನಂತರ ಹೊಸ ತಾಲೂಕುಗಳ ರಚನೆಗೆ ಅವಕಾಶವಿಲ್ಲವೆಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನಮ್ಮ ಬೇಡಿಕೆಗಾಗಿ ಹೋರಾಡುವುದು ಅನಿವಾರ್ಯವಾಗಿದ್ದು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಬೆಂಬಲಿಸಬೇಕು. 12 ಗ್ರಾಮ ಪಂಚಾಯಿತಿಗಳು ಬಂಕಾಪುರ ವ್ಯಾಪ್ತಿಯೊಳಗೆ ಬರ್ತಾ ಇದ್ದು ಪ್ರತಿ ಗ್ರಾಮ ಪಂಚಾಯಿತಿಗಳ ಸಭೆ ನಡೆಸಲಾಗಿದೆ ಎಂದಿದ್ದಾರೆ. ನಮಗೆ ಯಾಕಂದ್ರೆ ಅವೆಲ್ಲ ಏನು ಅನುಭವಿಸ್ತಾ ಇದ್ದಾರೆ ಕೆಲವೊಂದು ಆರ್ಥಿಕವಾಗಿ ಸಮಸ್ಯೆಗಳನ್ನ ಅದು ಸಮಸ್ಯೆ ಅಲ್ಲಿಗೆ ಆಗಬಾರದು. ಮುಂದಿನ ನಿರ್ಮಾಣಗಳು ಬರ್ತಕ್ಕಂಥ ನಿರ್ಮಾಣಗಳು ಯಶಸ್ಸು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆರ್ಥಿಕವಾಗಿ ನಾವು ಕೂಡ ಅವರಿಗೆ ಸೃಷ್ಟಿಸ್ತಾ ಇದ್ದೇವೆ. ನಮ್ಮ ಸಮಸ್ತ ಅವರಿಗೆ ನಮ್ಮ ಹಿರಿಯರು ನಾಯಕಿಯನ್ನಾಗಿ ನಾನು ಇವತ್ತು 5 ಸಾವಿರಗಳನ್ನು ಅನೇಕ ಕೆಲಸ ಕಾರ್ಯಗಳು ಕೈಗೊಳಿಸಿದ್ದಾರೆ. ಅವರು ಕೂಡ ಇವತ್ತು ನಾಳೆ ಅವರು ಕೂಡ ಕಾರ್ಯಕ್ರಮ ಸಿಕ್ಕಿದ್ದೇನೆ. ಸಮಸ್ತ ಈ ಕಾರ್ಯಕ್ರಮ ಯಾವುದೇ ಒಂದು ಅಧ್ಯಾತ್ಮ ಕೆಲಸ ಸಾಂಗವಾಗಿ ಜರುಗಿ ನಮಗೆ ಬಂಕಾಪುರವಾದ ಪುನರುತ್ಥಾನವಾಗಿ ತಾಲೂಕ ಒಂದು ಸ್ಥಾನಮಾನ ಆಶಿಸುತ್ತಾ ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಸಂಸ್ಥಾಪಕ ಸಂಚಾಲಕ. ಈ ಬಂಕಾಪುರ ತಾಲೂಕು ಮಾಡಕ್ಕೆ ಕಾರಣ ಏನಂದ್ರೆ ಇಲ್ಲೆಲ್ಲ ಜನಸಂಖ್ಯೆ ಭಾಳ ಐತಿ, ಇದ್ರೂ ಕೂಡ ತಾಲೂಕು ಸ್ಥಾನಮಾನ ಇಲ್ಲ. ನಮ್ದೇನು ಹಳೆ ತಾಲೂಕು, ನಾವೇನು ಹೊಸ ತಾಲೂಕು ಕೇಳಕತ್ತಿಲ್ಲ, ನಮ್ಮ ಹಳೆ ತಾಲೂಕು ಕೊಡ್ರಿ ಅಂತ ಕೇಳಕತ್ತೀವಿ. ಕೆಲವೊಂದು ಸಮಸ್ಯೆಗಳು ಏನಾಯ್ತು ಅಂದ್ರೆ ಯಾಕೆ ನಮ್ಗೆ ತಾಲೂಕು ಮಾಡ್ಕೋಬೇಕಂತ ಆಟ ಬಂತಂದ್ರೆ ಕೆಲವೊಂದು ಆಫೀಸ್ಗಳು ಕೇಳಕ್ಕೆ ಹೋದ್ರೆ ನಿಮ್ದು ತಾಲೂಕಿಲ್ಲ ಕೊಡಂಗಿಲ್ಲ ಅಂದಾಗ ನಮ್ಮೆಲ್ಲ ಹಿರಿಯರು ಏನು ಮಾಡಿದ್ರು, ಇದನ್ನು ತಾಲೂಕ ಮಾಡೇ ತೀರೋನು ಅಂತೇಳಿ ನಮ್ಮನ್ನು ಪ್ರೋತ್ಸಾಹ ಮಾಡಿದರು. ಇಲ್ಲಿವರೆಗೆ ಪ್ರೋತ್ಸಾಹ ಮಾಡ್ಕೊತ ಬಂದಾರೆ. ಆ ಕಾರಣಕ್ಕಾಗಿ ಎಷ್ಟೋ JH ಪಟೇಲ್ ಸರ್ಕಾರದಿಂದ ಹಿಡಿದು ಮೊನ್ನೆ ಇವು ಬೊಮ್ಮಾಯಿ ಸರ್ಕಾರದ ಮಠನೂ ಮನವಿ ಮಾಡ್ಕೊಂತ ಬಂದ್ವಿ. ಈಗ ನಮ್ಗೆ ಆಶಾಭಾವನೆ ಹುಟ್ಟೈತಿ. ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಚುನಾವಣೆ ಟೈಮ್ನಲ್ಲಿ ಒಂದು ವಿಶ್ವಾಸ ಮೂಡಿಸೈತಿ. ಅದಕ್ಕಾಗಿ ನಾವು ಹೋರಾಟವನ್ನು ಮಾಡಕತ್ತೀವಿ. ಅದು ಅಲ್ಲದೆ 1961ರವರೆಗೂ ಇದು ತಾಲೂಕು ಐತಿ. ಆ ಕಾರಣಕ್ಕಾಗಿ ಇದನ್ನು ತಾಲೂಕು ಮಾಡ್ಬೇಕಂತೇಳಿ ನಾನು ಈ ವಾಹಿನಿ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ಘನ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ. ನಮಸ್ಕಾರ. ಮತ್ತೆ ಮಾಜಿ ಇಲ್ಲಿ ತಾಲೂಕಿನ ಶಾಸಕರು ಯಾಕೆ ಇದರ ಬಗ್ಗೆ ನಿಗಾ ವಹಿಸಲಿಲ್ಲ, ಅದರ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಿ. ಅದನ್ನ ನಾವು ಹೇಳಿದ್ರೆ ಭಾಳ ಐತಿ, ಒಂದು ದಿವಸ ಆಕೈತಿ. ಕೆಲವರಿಗೆ ಗತವಾಗಿ ಹೋದ್ರೆ ಕೆಲವರಿಗೆ ಕಾರ್ಕೂಟದ ವಿಷಯ. ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮಾನ್ಯ ಸದಸ್ಯರೆಲ್ಲ ನಾವಿಲ್ಲಿ ಸೇರಿದ್ದೀವಿ. ಇವತ್ತು ಒಂದು ನಿರ್ಣಯವನ್ನು ನಾವು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದವರು ಎಲ್ಲ ರಾಜ್ಯಗಳಿಗೆ ಅವರವರ ರಾಜ್ಯದಲ್ಲಿ ಹೊಸ ತಾಲೂಕುಗಳನ್ನಾಗಲಿ ಜಿಲ್ಲೆಯನ್ನು ಒಡೆಯುವುದಾಗಲಿ ಹೊಸ ಜಿಲ್ಲೆಗಳನ್ನು ರಚನೆ ಮಾಡುವುದಾಗಲಿ ಇದೇ ವರ್ಷ 2025ರ ಡಿಸೆಂಬರ್ ಒಳಗಾಗಿ ಮಾಡ್ಕೋಬೇಕಂತ ಒಂದು ಆದೇಶವನ್ನ ಹೊರಡಿಸಿತ್ತು ಕೇಂದ್ರ ಸರ್ಕಾರ. ಆ ಪ್ರಕಾರ ಇವತ್ತು ಬಂಕಾಪುರ ತಾಲೂಕಾ ಪುನರುತ್ಥಾನಕ್ಕಾಗಿ ನಾವು 2001ರಿಂದ ಪ್ರಯತ್ನ ಮಾಡ್ತಾ ಇದ್ದು ಕೂಡ ಆಗಿಲ್ಲ. ನಮ್ಮವರೇ ಆದಂತಹ ಶಾಸಕರು, ಮುಖ್ಯಮಂತ್ರಿಗಳು ಕೂಡ
ಆದರೂ ಕೂಡ ನಮ್ಮ ಊರು ತಾಲೂಕಾ ಒಂದು ಸ್ಥಾನಮಾನ ಪಡ್ಕೊಳ್ಳಿಲ್ಲ. ಆ ದಿಶೆಯೊಳಗೆ ನಾವು ಕೊನೆಯದಾಗಿ ಒಂದು ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಿರ್ಣಯ ಮಾಡಲಿಕ್ಕೆ ಇವತ್ತು ಈ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ಬರುವ 11ನೇ ತಾರೀಕು ಕರ್ನಾಟಕ ವಿಧಾನಸಭೆಯ ಒಂದು ಪರಿಷತ್ ಪ್ರಾರಂಭ ಆಗ್ತಾ ಇದೆ. ಆಗ ನಮ್ಮ ಈಗಿನ ಶಾಸಕರಾದಂತ ಯಾಸೀರ್ ಖಾನ್ ಪಠಾಣ್ ಸಾಹೇಬರು ಈ ಊರಿನ ಒಂದು ಸಮಸ್ಯೆ, ಈ ಊರಿಗೆ ಬೇಕಾಗಿರುವಂತಹ ತಾಲೂಕಿನ ಸ್ಥಾನಮಾನದ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದು ಬಂಕಾಪುರವನ್ನ ತಾಲೂಕನ್ನಾಗಿ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಈಗ ನಾಳೆ ದಿವಸ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಯಾಸೀರ್ ಖಾನ್ ಪಠಾಣ್ ಅವರನ್ನ ಅವರು ಊರಲ್ಲಿ ಭೇಟಿಯಾಗುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಹೊಸದಾಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಾರಕಿಹೊಳಿ ಅವರಿಗೆ, ಕೃಷ್ಣ ಬೈರೇಗೌಡರವರಿಗೆ ಹಾಗೂ ಇನ್ನೂ ಸಂಬಂಧಪಟ್ಟಂತಹ ಮಂತ್ರಿಗಳಿಗೆಲ್ಲ ಮನವಿಯನ್ನು ಸಲ್ಲಿಸಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ನಾವು ಈಗ ಏನು ಸೆಷನ್ ಪ್ರಾರಂಭ ಆಗ್ತದ 15-20 ದಿವಸ ನಡೀತೈತಿ ಈ ತಿಂಗಳ ಅದು ಮುಂಗಾರಿ ಒಂದು ಅಧಿವೇಶನ. ಆ ಅಧಿವೇಶನ ಮುಗಿದೊಳಗ ನಮಗೊಂದು ನಿರ್ಣಯ ಬರಬೇಕು ಸರ್ಕಾರ, ನಾವು ಪುನರುತ್ಥಾನ ಮಾಡ್ತೇವೆ ಬಂಕಾಪುರ ಅಂತ ಹೇಳಿ, ತಾಲೂಕನ್ನಾಗಿ ಮಾಡ್ತೀವಿ ಅಂತ ಹೇಳಿ. ಒಂದ್ ವೇಳೆ ಅದು ಆಗಲಿಲ್ಲ ಅಂದ್ರೆ ನಾವೇನೈತಿ ಡಿಸೆಂಬರ್ದೊಳಗಾಗಿ 4 ತಿಂಗಳು ನಮ್ಗೆ ಕೈಯಾಗ ನಾವು ಉಗ್ರ ಹೋರಾಟವನ್ನ ನಾವು ಬಂಕಾಪುರದಲ್ಲಿ ಕೈಗೊಳ್ಳಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಆ ಉಗ್ರ ಹೋರಾಟದಲ್ಲಿ ಬಂಕಾಪುರ ಬಂದ್ ಮಾಡುವುದರ ಜೊತೆಗೆ ಉಪವಾಸ ಸತ್ಯಾಗ್ರಹ, ಸರದಿ ಸತ್ಯಾಗ್ರಹಗಳನ್ನು ಕೂಡ ನಾವು ಮಾಡಬೇಕು ಅನ್ನುವಂತ ಒಂದು ನಿರ್ಣಯವನ್ನ ಇವತ್ತಿನ ಈ ಸಮಿತಿಯನ್ನು ನಾವು. ಇನ್ನು ಸಮಿತಿಯ ಸಂಸ್ಥಾಪಕ ಸಂಚಾಲಕ ಅಬ್ದುಲ್ ರಜಾಕ್, ತಹಸೀಲ್ದಾರ್ ಗುರುರಾಜ್ ಚೆಲ್ವಾದಿ, ಮಂಜುನಾಥ್ ಕೂಲಿ, ರಾಮಕೃಷ್ಣ ಆಲದಗಟ್ಟಿ, ಮಲ್ಲಿಕಾರ್ಜುನ ಮಾಮಲೆ, ಪಟ್ಟಣ ಶೆಟ್ಟರ್, ಕೃಷ್ಣಪ್ಪ ಶಂಭಣ್ಣ, ನೆಲ್ಲೂರ ದೇವಣ್ಣ ಹಳವಳ್ಳಿ, ವಿಜಯಕುಮಾರ್ ನರೇಗಲ್, ಸಿದ್ಲಿಂಗಪ್ಪ ನರೇಗಲ್, ನೀಲಪ್ಪ ಕುರಿ, ಮಧುಕುಮಾರ್ ಜಂಗಳಿ, ರಾಮಣ್ಣ ಸಿದ್ದನವರ್, ನೂರ್ ಅಹಮದ್ ಡೋರಳ್ಳಿ, ಸೋಮಣ್ಣ ಕುರಿ, ಶಿವು ಬುದ್ದಪ್ಪನವರ್, ಸುರೇಶ್ ಶೆಟ್ಟರ್ ಹಲವಾರು ಜನ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.